ಗೊತ್ತಿರೋದೇ 30 ಮಸಾಣ ಉಡುತ್ತೆ ಹುಳ್ಳಿಕಾಯಿ ಬೇಕಾಗಲ್ಲ. ಈಗಿನ ಕಾಲದಲ್ಲಿ 50 ಒಂದು ತಿಂಗಳಿಗೆ 50,000. ಇವತ್ತು ಕರ್ನಾಟಕ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ದಲಿತ ಸಂಘದ ಸಮಿತಿ ಮತ್ತು ಅಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯದ ಸಮಿತಿ ಎಲ್ಲ ಒಟ್ಟು ಕೂಡಿ ಈ ಜಮೀನಿನ ವಿಚಾರಕ್ಕೆ ನಾವು ಹೋರಾಟ ತಗೊಳ್ತೀವಿ. ಈಗಿನ ತಹಶೀಲ್ದಾರ್ ಆಗಿರ್ಬೋದು, ಏನು ಈಗಿನ ಕಮಿಟಿ ಅಧ್ಯಕ್ಷರು ಏನೋ ಕಮಿಟಿ ಫಾರ್ಮೇಶನ್ ಮಾಡಿ ಬೇಗ ನಮಗೆ ಬಗೆಹರಿಸಿದ್ರೆ ಒಳ್ಳೇದಾಗತ್ತೆ. ಇಲ್ಲಿಂದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಾವು ಹೋರಾಟವನ್ನ ವಿಧಾನಸೌಧಕ್ಕೆ ಮುಚ್ಚಿ ಹಾಕೇ ಹಾಕ್ತೀವಿ. ಹಕ್ಕಿಪಿಕ್ಕಿ ಕಾಲೋನಿ ನಿವಾಸಿಗಳ ಭೂ ಹಕ್ಕು ಹೋರಾಟ ನಾಳೆ ಬೃಹತ್ ಪ್ರತಿಭಟನೆ. ಗೌರಿಬಿದನೂರು ಹಲವು ದಶಕಗಳಿಂದ ತಾವು ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನ ತಮ್ಮ ಹೆಸರಿಗೆ ಮಂಜೂರು ಮಾಡದೆ ಅನ್ಯರಿಗೆ ಹಂಚಿಕೆ ಮಾಡಲು ಮುಂದಾಗಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ನಾಳೆ ಹಕ್ಕಿಪಿಕ್ಕಿ ಕಾಲೋನಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ದಲಿತ ಸಂಘರ್ಷ ಸಮಿತಿಯ ಸಿಜಿ ಗಂಗಪ್ಪ, ಗ್ರಾಮಸ್ಥರು ದಶಕಗಳಿಂದ ಈ ಜಮೀನನ್ನ ನಂಬಿ ಬದುಕುತ್ತಿದ್ದಾರೆ. ಇಂತಹ ಜಮೀನುಗಳನ್ನು ಈಗ ಸರ್ಕಾರವು ಬೇರೆಯವರಿಗೆ ಹಂಚಿಕೆ ಮಾಡಲು ಹೊರಟಿರೋದು ಅಕ್ಷಮ್ಯ. ಇದು ದಶಕಗಳಿಂದ ಕೃಷಿ ಮಾಡ್ತಿರುವ ನಿಜವಾದ ಫಲಾನುಭವಿಗಳಿಗೆ ಮಾಡ್ತಿರುವ ದ್ರೋಹ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತಮ್ಮ ಸ್ವಾಧೀನದಲ್ಲಿರುವ ಕೃಷಿ ಭೂಮಿಯನ್ನ ತಮಗೆ ಮಂಜೂರು ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕಾಲೋನಿಯಲ್ಲಿ ಜಮೀನು ವಿಚಾರಕ್ಕೆ ಸುಮಾರು 2014ರಲ್ಲಿ ತುಂಬಾ ದೊಡ್ಡ ಗಲಾಟೆ ಆಗಿತ್ತು. ಗಲಾಟೆ ಯಾವ ತರ ಗಲಾಟೆ ಅಂದ್ರೆ ಅಲ್ಲಿ ಅಕ್ಕಿಪಿಕ್ಕಿ ಎಲ್ಲ ಮಹಿಳೆಯರನ್ನ ಸುಮಾರು ಜನಕ್ಕೆ ಒಡೆದು ಕಾಲು ಕೈ ಮುರಿದಾಕಿ ಇವತ್ತು ಕೂಡ ಅವ್ರ ಕೈ ಕಾಲುಗಳಲ್ಲಿ ರಾಡ್ಗಳಿದಾವೆ. ಜಮೀನು ವಿಚಾರಕ್ಕೆ ದೊಡ್ಡ ಗಲಾಟೆ ಆಗಿತ್ತು 2014ರಲ್ಲಿ. ಆಗ ನಾವು ಸರ್ಕಾರ ಗಮನಕ್ಕೆ ತಂದು ಅಲ್ಲಿಂದ ಕಾಲ್ನಡಿಗೆ ಜಾಥಾ ಬಂದು ನಾವು ಹೋರಾಟ ಮಾಡಿದ ಮೇಲೆ ಅವ್ರಿಗೆ 36 ಜನಕ್ಕೆ ಜಮೀನು ಕೊಟ್ಟರು. ಇನ್ನು ಉಳಿದವರಿಗೆ ಸೆಕೆಂಡ್ ಲಿಸ್ಟ್ ಮಾಡ್ತೀವಿ ಅಂತೇಳಿ ಇದುವರೆಗೂ ಕೂಡ ಅವ್ರು ಸಾಗುವಳಿ ಕೊಟ್ಟಿಲ್ಲ. ಇವತ್ತು ಕೂಡ ಯಾರ್ಯಾರು ಸ್ವಾಧೀನ ಇದ್ದಾರೋ ಅದ್ರ ಪ್ರಕಾರ ಪರಮನ 50, 53, 57 ಅರ್ಜಿಗಳಿದ್ದಾವೆ, ಸ್ವಾಧೀನ ಇದ್ದಾರೆ. ಆದರೆ ಈಗ ಬೇರೆಯವ್ರಿಗೆ ಯಾರಿಗೂ ಹೊಸಕೋಟೆ ಅವರಿಗೆ ನಿಮ್ಗೆ ಅಲ್ಲಿ ಜಮೀನು ಕೊಡ್ತೀವಿ ಅಂತೇಳಿ ಇವ್ರು ಅಲ್ಲಿ ಅಕ್ಕಿಪಿಕ್ಕಿ ಜನಾಂಗ ಸ್ವಾಧೀನ ಇದ್ದಾರೋ ಆ ಸ್ವಾಧೀನ ಇರ್ತಕ್ಕಂಥ ಜಮೀನಲ್ಲಿ ಬೇರೆಯವ್ರಿಗೆ ತೋರಿಸೋದಂತ ಸರ್ವೇಯರ್ಸು RI ಇವರೆಲ್ಲ ಹೋಗ್ಬಿಟ್ಟು ಈಗ ನಾವು ತಹಸೀಲ್ದಾರ್ಗೆ ಬಂದೋಕೆ ಇದೆಲ್ಲ ಹೇಳಿದಾಗ ತಹಸೀಲ್ದಾರ್ಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಏನು ಮೊದಲಿಂದನೂ ಈಗ ಹಿಂದಿನ ಶಾಸಕರಾಗಿರ್ಬೋದು ಅವರೆಲ್ಲ ಬಂದು ಹೇಳ್ತಾ ಇದ್ರು, ನಮ್ಮ ಅಕ್ಕಿಪಿಕ್ಕಿ ಜನಾಂಗಕ್ಕೆ ಯಾವುದೇ ಒಂದು ಸೆಂಟಿ ಜಮೀನು ಅವರು ಸ್ವಾಧೀನ ಇರ್ತಕ್ಕಂಥ ಯಾವುದೋ ಒಂದು ಸೆಂಟಿ ಜಮೀನು ನಾವು ತಗೊಳ್ಳೋದಿಲ್ಲ. ಅದಲ್ಲದೆ ಬೇರೆ ಅವ್ರಿಗೆ ಇದು ಸೈನ್ಸ್ ಬರೋಕ್ಕೆ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಮಗೆ ಗೊತ್ತಿಲ್ಲದೇನೆ ಅದು ಯಾವ ಮಾಯನೋ ಯಾರು ಬಂದು ಇವ್ರಿಗೆ ಏನು ಹೇಳಿದ್ರೋ ಗೊತ್ತಿಲ್ಲ. ಇವರು ಏನು ಅಕ್ಕಿಪಿಕ್ಕಿಯವರು ಏನು ಸ್ವಾಧೀನ ಇದ್ದಾರೋ ಸ್ವಾಧೀನ ಇರ್ತಕ್ಕಂಥ ಜಮೀನಿಗೆ ಹೋಗಿದ್ದು ಇವರೆಲ್ಲ ಸರ್ವೇಯರ್ಸು RI ಇವರೆಲ್ಲ ಹೋಗ್ಬಿಟ್ಟು ಅವ್ರು ತೊಂದರೆ ಮಾಡಿದ್ದಾರೆ. ಅದರಿಂದ ಇದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ನಾಳೆಯಿಂದ ಇದ್ರ ವಿರುದ್ಧ ನಾಳೆಯಿಂದ ಇಲ್ಲಿ ಅನಿರ್ದಿಷ್ಟ ಕಾಲ ದಂಡಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ತೀವಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಂತ ಹೇಳ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ಈಗ RI ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು ಬಂದು ಅಕ್ಕಿಪಿಕ್ಕಿ ಜನಾಂಗಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಮಗೆ ಮತ್ತೆ ಆಶ್ವಾಸನೆ ಕೊಟ್ಟರೆ ನಾವು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ. ಇಲ್ಲ ಅಂದರೆ ನಾವು ನಾಳೆಯಿಂದಲೇ ಇಲ್ಲಿ ಅನಿರ್ದಿಷ್ಟ ಕಾಲ ದಂಡಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ. ಸರ್ ಪಾರ ನಂಬರ್ 50, 53, 57 ಹಾಕೊಂಡಿದ್ದಾರೆ ಸರ್. ಎಲ್ಲ ಇದೆ ನೋಡಿ, ಹಾಕೊಂಡಿದ್ದೀವಿ ಸರ್, ಅರ್ಜಿ ಹಾಕೊಂಡಿದ್ದೀವಿ ಸರ್. ಈ ಜನಾಂಗ ಹಿಂದೆ ಏನು ಅರಣ್ಯದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇತ್ತು ಹಕ್ಕಿಪಿಕ್ಕಿ ಜನಾಂಗ. ಇವರನ್ನ 97, 93ರಲ್ಲಿ ನೀವು ಕಾಡಲ್ಲಿ ಇರೋದು ಬೇಡ, ನಾಡಿಗೆ ಬನ್ನಿ, ಮನುಷ್ಯರಂತೆ ಜೀವನ ಮಾಡಿ ಅಂತ ಹೇಳಿ ಈ ಜನರನ್ನ ಕಾಡಿಂದ ಕರ್ಕೊಬಂದು ಮತ್ತು ನಾಡಿಗೆ ಬಂದ ಮೇಲೆ ಇವರಿಗೆ ಮನೇನೂ ಸರ್ಕಾರ ಕೊಡಂಗಿಲ್ಲ, ಇವರು ಉಳುಮೆ ಮಾಡೋದಕ್ಕೆ ಜಮೀನು ಕೊಡಂಗಿಲ್ಲ. ಒಂದು ವೇಳೆ ಇವರು ಉಳುಮೆ ಮಾಡಿದ್ರೆ ದೊಡ್ಡ ಭೂಮಾಲೀಕರಿಗೆ ಅನ್ಯಾಯ ಆಗತ್ತೆ, ಅವರು ಋಣ ಕಿತ್ಕೊಂಡು ತಿನ್ಬಿಡ್ತಾರೆ ಎಂಬುದಾಗಿ ಇವರಿಗೆ ಈ ಹಕ್ಕಿಪಿಕ್ಕಿ ಜನಾಂಗ ಉಳುಮೆ ಮಾಡುವಂಥ ಜಮೀನನ್ನು ಕಬಳಿಸ್ಕೊಂಡು ಇವರಿಗೆ ಮತ್ತೆ ಬೀದಿ ಪಾಲು ಮಾಡಬೇಕಂತ ಸರ್ಕಾರ ಕೂಡ ನಿರ್ಣಯಕ್ಕೆ ಬರ್ತಾ ಇದೆ. ಈ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 4.25 ಲಕ್ಷ ಜನಸಂಖ್ಯೆ ಹಕ್ಕಿಪಿಕ್ಕಿ ಬುಡಕಟ್ಟು ಜನ ಇದೆ. ಎಲ್ಲ ಬುಡಕಟ್ಟು ಜನರಿಗೂ ಇದೇ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಇದರ ನಿಮಿತ್ತವಾಗಿ ದಲಿತ ಸಂಘರ್ಷ ಸಮಿತಿ ಇನ್ನು ಮೇಲೆ ಈ ಹಕ್ಕಿಪಿಕ್ಕಿ ಬುಡಕಟ್ಟು ಜನಕ್ಕೆ ಸರಿಯಾದ ರೀತಿಯಲ್ಲಿ ಸಹಾಯ ಇದು ಏನು ಭೂ ಮಂಜೂರಾತಿ ಮಾಡದ ಹೋದರೆ ಇಡೀ ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇಲ್ಲಿಂದಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ನಾಳೆಯಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ. ಇದನ್ನು ನಮಗೆ ಬೇಗನೆ ಶೀಘ್ರವಾಗಿ ಇದನ್ನ ಬಗೆಹರಿಸ್ಕೊಡ್ಬೇಕು ಸರ್ಕಾರ.